ಇನ್ನು ನೆಕ್ಸ್ಟ್ ಬೆಂಗಳೂರಿನ ಸಮಸ್ಯೆ ನಂಬರ್ 5 ವಿಳಂಬ ಕಾಮಗಾರಿ. ಯಾವುದೇ ಕಾಮಗಾರಿಯನ್ನ ತೆಗೆದುಕೊಂಡ್ರೂ ಕೂಡ ಅದು ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ. ನೋಡಿ, ಇಲ್ಲೊಂದು ಫ್ಲೈಓವರ್ ಬಗ್ಗೆ ನಾನು ಮಾತಾಡ್ತೀನಿ. ಬೆಂಗಳೂರಿನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ 5 ವರ್ಷ ಬೇಕಾಗುತ್ತಾ? ಹೊಸಕೆರೆ ಹಳ್ಳಿ ಫ್ಲೈಓವರ್ ನಿರ್ಮಾಣಕ್ಕೆ ಯಾಕಿಷ್ಟು ವಿಳಂಬ? ಏನು ಸಮಸ್ಯೆ ಆಗ್ತಾ ಇದೆ? ಒಂದಲ್ಲ ಎರಡಲ್ಲ 5 ವರ್ಷ ಆಯ್ತು. ಈ ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ. ಆಮೆಗತಿಯನ್ನು ಯಾವ ಗತಿಯಲ್ಲೂ ಕೂಡ ಸಾಕ್ತಾನೆ ಇಲ್ಲ. ಕೇವಲ 1.5 ಕಿಲೋಮೀಟರ್ ಉದ್ದ ಫ್ಲೈಓವರ್ ಅಷ್ಟೇ. 2020ರಲ್ಲಿ ಶುರುವಾಗಿದ್ದು ಫ್ಲೈಓವರ್ ಕಾಮಗಾರಿ 2025 ಮುಗಿತಾ ಬಂದಿದೆ. ಆದರೂ ಕಾಮಗಾರಿ ಮುಗಿದಿಲ್ಲ, ನಿಂತಲ್ಲೇ ನಿಂತಿದೆ. ಯಾಕೆ ಇಷ್ಟು ವಿಳಂಬ? ಯಾಕೆ ಸ್ಥಗಿತ ಮಾಡಲಾಗಿದೆ? ಕಾಮಗಾರಿ ವಿಳಂಬ ಹಿನ್ನೆಲೆಯಲ್ಲಿ ಫುಲ್ಲು ಟ್ರಾಫಿಕ್ ಜಾಮು. ಯಾವ ಭಾಗ ಗೊತ್ತಾ? ನಾಯಂಡಹಳ್ಳಿ, ಹೊಸಕೆರೆ ಹಳ್ಳಿ ಸುತ್ತಮುತ್ತ ಜನರಿಗೆ ಸಿಕ್ಕಾಬಟ್ಟೆ ಕಿರಿಕಿರಿ ಆಗ್ತಾ ಇದೆ. ಎಷ್ಟು ದಿನ ಬೇಕು ಇದಕ್ಕೆ? ನೋಡಿ, ಈ ಫ್ಲೈಓವರು ನಾನು ತುಂಬ ವರ್ಷದಿಂದ ಗಮನಿಸ್ತಾ ಇದ್ದೀನಿ. ಅದು ಹಾಗೆ ಇದೆ. ಆಮೆಗತಿಯಿಂದಲೂ ತುಂಬ ನಿಧಾನಕ್ಕೆ ಹೋಗ್ತಾ ಇದೆ. ಅದು 2020ರಲ್ಲಿ ಶುರುವಾಗಿದ್ದು 2025 ಮುಗಿತಾ ಬಂದಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಾಮಗಾರಿಯ ಪ್ರಗತಿ ಅಂತೂ ನಾನು ನೋಡಲೇ ಇಲ್ಲ. ಕಾಮಗಾರಿ ವಿಳಂಬ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಅಂತೂ ಕಿರಿಕಿರಿ ಉಂಟಾಗ್ತಾ ಇದೆ. ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ತುಂಬ ಕಿರಿದಾದಂತಹ ರೋಡ್ ಅದು ಸರ್ವಿಸ್ ರೋಡ್ಗಿಂತಲೂ ಸ್ವಲ್ಪ ಚಿಕ್ಕದಾಗೇ ಇದೆ. ಸೊ ಒಂದು ಬಸ್ ಹೋಯಿತು ಅಂತಂದರೆ ಅಕ್ಕಪಕ್ಕ ಜಾಗ ಹೋಗೋಕ್ಕಾಗಲ್ಲ. ಹೋಗಬೇಕಾಗಿರುವಂಥ 1.5 ಕಿಲೋಮೀಟರ್ಗೆ ನಾವು 1 ಅವರ್ ತಗೊಳ್ಳುತ್ತೆ. ಸೊ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಇಂದಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಅಂದಿನ BBMP ಯಾವುದೇ ಒಂದು ಕಾಮಗಾರಿಯನ್ನು ಕೈಗೆ ಎತ್ತುಕೊಂಡ್ರೂ ಕೂಡ ಅದನ್ನು ನಿಧಾನವಾಗಿ ಮುಗಿಸುತ್ತೆ ಅನ್ನೋದಕ್ಕೆ ಈ ಒಂದು ಫ್ಲೈಓವರ್ನ ನಿರ್ಮಾಣವೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸದ್ಯ ನಾನು ಇವಾಗ ಹೊಸಕೆರೆ ಹಳ್ಳಿ ಬಳಿ ನಿರ್ಮಾಣ ಆಗ್ತಾ ಇರುವಂತಹ ಅಂದರೆ PS ಕಾಲೇಜ್ ಬಳಿ ನಿರ್ಮಾಣ ಆಗ್ತಾ ಇರುವಂತಹ ಫ್ಲೈಓವರ್ ಮುಂಭಾಗದಲ್ಲಿದ್ದೀನಿ. ನೀವು ಕೂಡ ಗಮನಿಸ್ತಾ ಇರ್ಬೋದು. ಈ ಒಂದು ಫ್ಲೈಓವರ್ 2020ರಿಂದಲೂ ಕೂಡ ರೆಡಿ ಆಗ್ತಾ ಇರುವಂಥದ್ದು. ಅಂದರೆ ಕೋವಿಡ್ ಸಮಯದಲ್ಲಿ ಆರಂಭವಾದಂತಹ ಕಾಮಗಾರಿ 2025 ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಇನ್ನೂ ಕೂಡ ಮುಗ್ದಿಲ್ಲ. ಹಾಗೆ ಏನು GBEಯ ಮುಖ್ಯ ಆಯುಕ್ತರು ಮಹೇಶ್ವರ್ ರಾವ್ ಅವರು ಹೇಳಿದ್ದಾರೆ, ಇನ್ನು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಫ್ಲೈಓವರ್ನ ಕಾಮಗಾರಿಯನ್ನು ಮುಗಿಸ್ತೀವಿ ಅಂತ ಹೇಳಿ. ಆದರೆ ಇಲ್ಲಾಗ್ತಾ ಇರುವಂತಹ ಆಮೆಗತಿಯ ಕಾಮಗಾರಿಯನ್ನು ನೋಡಿದ್ರೆ 1 ತಿಂಗಳಲ್ಲ, ಈ ವರ್ಷ ಮುಗಿಯೋವರೆಗೂ ಕೂಡ ಈ ಒಂದು ಕಾಮಗಾರಿ ಮುಗಿಯುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ನೀವು ಗಮನಿಸ್ತಾ ಇರ್ಬೋದು, ಒಂದು ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ. ಹಾಗೆ ಇದು ತುಂಬ ಉದ್ದನೂ ಇಲ್ಲ, ಕೇವಲ 1.5 ಕಿಲೋಮೀಟರ್ ಉದ್ದದ ಫ್ಲೈಓವರ್. ಅಂದರೆ ನಾಯಂಡಹಳ್ಳಿಯಿಂದ ಹೊಸಕೆರೆ ಹಳ್ಳಿ ಭಾಗ ಟುವರ್ಡ್ಸ್ ಮೈಸೂರು ರೋಡ್ ಹೋಗೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಫ್ಲೈಓವರ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಕೆಲಸ ನಿಧಾನವಾಗಿ ಆಗ್ತಾ ಇರೋದ್ರಿಂದ ಮತ್ತೊಂದು ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಅಂದರೆ ಹತ್ತಿರದಲ್ಲೇ PS ಕಾಲೇಜ್ ಇದೆ. PS ಕಾಲೇಜ್ಗೆ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರುವಂಥದ್ದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ನಿಧಾನವಾಗಿ ಅಂದರೆ ಎಲ್ಲ ಕಡೆನೂ ಕೂಡ ಕಾಮಗಾರಿ ಆಗ್ತಾ ಇರೋದ್ರಿಂದ ವೆಹಿಕಲ್ಸ್ ಮೂವ್ಮೆಂಟ್ ತುಂಬ ಸ್ಲೋ ಆಗಿದೆ. ಹೀಗಾಗಿ ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಸಮಯದಲ್ಲಿ ಈ ಒಂದು ಭಾಗದಲ್ಲಿ ತುಂಬ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಕೇವಲ 1 ರಿಂದ 2 ಕಿಲೋಮೀಟರ್ ಹೋಗಲಿಕ್ಕೆ ಅರ್ಧದಿಂದ 3/4 ಗಂಟೆ ಬೇಕು ಅಂತ ಹೇಳಿ ಇಲ್ಲಿ ವಾಹನ ಸವಾರರು ಹೇಳ್ತಾ ಇರುವಂಥದ್ದು. BBMPಯ ಕಾಮಗಾರಿ ಅಂದರೆ ಈ ಒಂದು GBEಯ ಕಾಮಗಾರಿಗೆ ನಿಜಕ್ಕೂ ಕೂಡ ಬೆಂಗಳೂರಿನ ಜನರು ಬೇಸತ್ತು ಹೋಗಿದ್ದಾರೆ. ಕೇವಲ ಈ ಒಂದು ಫ್ಲೈಓವರ್ ಅಲ್ಲ, ಬೆಂಗಳೂರಿನ ಬಹುತೇಕ ಫ್ಲೈಓವರ್ ಆಗಿರಬಹುದು ಅಥವಾ ಯಾವುದೆಲ್ಲ ಕಾಮಗಾರಿನ BBMP ತನ್ನ ಕೈಗೆತ್ಕೊಳ್ಳುತ್ತೆ ಅದೆಲ್ಲವೂ ಕೂಡ ನಿಧಾನವಾಗಿ ಸಾಗುವಂಥದ್ದು. ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ಬೋದು, ಎಷ್ಟು ಅಂದರೆ ವೆಹಿಕಲ್ಸ್ಗಳು ಓಡಾಡ್ತಾನೆ ಇರುತ್ತೆ. ಸೊ ಇದರಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಆದಷ್ಟು ಬೇಗ ಈಗ ಹೆಂಗಿದ್ರು ಬೆಂಗಳೂರು ಅಂದರೆ BBMPಯ ಹೆಸರು ಬದಲಾಗಿರುವಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ಇನ್ನಾದರೂ ಬೆಂಗಳೂರಿನ ಹಣೆ ಬರಹ ಬದಲಾಗುತ್ತಾ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಇದೇ ರೀತಿಯಲ್ಲಿ ಈ ಒಂದು ಕಾಮಗಾರಿ ನಿಧಾನವಾಗಿ ಸಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಕಡೆಗೆ ಕಾಲೇಜಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರಿಗೆ ಮತ್ತಷ್ಟು ತಲೆನೋವನ್ನು ತಂದಿಡುತ್ತೆ. ಸೊ ಹೀಗಾಗಿ ಇನ್ನಾದರೂ GBE ಈ ಒಂದು ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸ್ಬೇಕಾಗತ್ತೆ, ಕಾದು ನೋಡಬೇಕಾಗತ್ತೆ. ಮುಖ್ಯ ಆಯುಕ್ತರು ಹೇಳಿದ ರೀತಿಯಲ್ಲೇ 1 ಅಥವಾ 2 ತಿಂಗಳಲ್ಲಿ ಈ ಒಂದು ಕಾಮಗಾರಿ ಮುಗಿಯುತ್ತಾ ಅಥವಾ ಈ ಒಂದು ವರ್ಷದವರೆಗೂ ಕೂಡ ಈ ಒಂದು ಕಾಮಗಾರಿ ಮುಂದುವರಿಯುತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.